ಬೆಳಗ್ಗೆ ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ನಡೆಯಿತು. ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಅನ್ನ ಕೊಟ್ಟರು. ಇನ್ನು ನಿನ್ನೆ ರಾಜ್ಯದ 35 ಕಡೆ ನಡೆದ ಲೋಕಾಯುಕ್ತ ದಾಳಿ ಅಂತ್ಯವಾಗಿದೆ. ನಿನ್ನೆ ರಾತ್ರಿ ಲೋಕಾಧಿಕಾರಿಗಳ ದಾಳಿ ಅಂತ್ಯವಾಗಿರುವಂಥದ್ದು. 7 ಮಂದಿ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ರೇಡ್ ನಡೆದಿತ್ತು. ಲೋಕಾಯುಕ್ತ ದಾಳಿ ವೇಳೆ ಕೋಟಿ ಆಸ್ತಿ ಕೂಡ ಪತ್ತೆಯಾಗಿದೆ. ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ಕೋಟಿ ಆಸ್ತಿ, ನಗದು, ಚಿನ್ನಾಭರಣಗಳು ಪತ್ತೆಯಾಗಿರುವಂಥದ್ದು. ಹಾಗಿದ್ರೆ ಯಾರ್ಯಾರ ಮನೆಯಲ್ಲಿ ಏನೆಲ್ಲ ಸಿಕ್ಕಿದೆ ಗೊತ್ತಾ? ನಿನ್ನೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಟೀಮ್ ಶಾಕ್ ಅನ್ನ ಕೊಟ್ಟರು. ಬೆಳ್ಳಂಬೆಳಗ್ಗೆ ನಿದ್ರೆಯ ಮಂಪರಿನಲ್ಲಿದ್ದಂತಹ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರಂತ ದಾಳಿ ನಡೆಸೋದ್ರ ಮೂಲಕ ಬಹುದೊಡ್ಡ ಶಾಕ್ ಅನ್ನ ಕೊಟ್ಟರು. ಇನ್ನು ನಿನ್ನೆ ನಡೆದಂತಹ ಲೋಕಾಯುಕ್ತ ದಾಳಿ ರಾತ್ರಿನೇ ಅಂತ್ಯಗೊಂಡಿದೆ. ಪ್ರಮುಖವಾಗಿ 7 ಮಂದಿ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಈ ಒಂದು ರೇಡ್ ನಡೆದಿದ್ದು, ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ಕೋಟಿ ಆಸ್ತಿ ಪತ್ತೆಯಾಗಿದೆ. ಇದರ ಜೊತೆಗೆ ನಗದು ಹಾಗೆ ಚಿನ್ನಾಭರಣಗಳು ಕೂಡ ಸಿಕ್ಕಿರುವಂಥದ್ದು. ಹಾಗಿದ್ರೆ ಯಾರ ಮನೆಯಲ್ಲಿ ಏನೆಲ್ಲ ಸಿಕ್ಕಿದೆ? ಮೊದಲನೇದಾಗಿ HR ನಟರಾಜ್, ಕಾನೂನು ಮಾಪನ ನಿರೀಕ್ಷಕರು, ಬೆಂಗಳೂರು, ಇವರ ಮನೆಯಲ್ಲಿ ಏನೇನು ಸಿಕ್ತು? ನಟರಾಜ್ಗೆ ಸೇರಿದ ಒಟ್ಟು 5 ಸ್ಥಳಗಳಲ್ಲಿ ನಿನ್ನೆ ದಾಳಿ ನಡೆಯಿತು. ದಾಳಿ ವೇಳೆ ಬರೋಬ್ಬರಿ 3,54,50,000 ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಇದರ ಜೊತೆಗೆ 2 ನಿವೇಶನ, 2 ವಾಸದ ಮನೆ, 9 ಎಕರೆ ಕೃಷಿ ಜಮೀನು ಸೇರಿ ಸ್ಥಿರಾಸ್ತಿ ಒಟ್ಟು ಮೌಲ್ಯ 3,13,00,000. ಇನ್ನು ನಟರಾಜ್ ಮನೆಯಲ್ಲಿ 1,50,000 ನಗದು, 21 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ಸೇರಿ ಒಟ್ಟು 81,51,000 ಚರಾಸ್ತಿ ಪತ್ತೆಯಾಗಿರುವಂಥದ್ದು. ಇನ್ನು ಮುರಳಿ ಟಿವಿ ಹೆಚ್ಚುವರಿ ನಿರ್ದೇಶಕರು, ನಗರ ಯೋಜನೆ, BDA ಇವರ ಮನೆ ಮೇಲೂ ಕೂಡ ನಿನ್ನೆ ದಿಢೀರಂತ ದಾಳಿ ನಡೆಯುತ್ತೆ. ಮುರಳಿಗೆ ಸೇರಿದ ಒಟ್ಟು 6 ಸ್ಥಳಗಳಲ್ಲಿ ಶೋಧನಾ ಕಾರ್ಯ ನಡೆದಿರುವಂಥದ್ದು. ಮುರಳಿ ಬಳಿ 3,47,41,579 ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಇದರ ಜೊತೆಗೆ 3 ನಿವೇಶನ, 3 ಮನೆ ಸೇರಿ ಒಟ್ಟು 3,16,00,000 ಮೌಲ್ಯದ ಸ್ಥಿರಾಸ್ತಿ ಪತ್ತೆಯಾಗಿರುವಂಥದ್ದು. ಇನ್ನು ಇದರ ಜೊತೆಗೆ 25,54,000 ಅಂದರೆ 54,000 ಮೌಲ್ಯದ ಚಿನ್ನಾಭರಣ ಸೇರಿ ಒಟ್ಟು 34,54,000 ಮೌಲ್ಯದ ಚರಾಸ್ತಿ ಪತ್ತೆಯಾಗಿದೆ. ಇನ್ನು ಅನಂತಕುಮಾರ್, ದ್ವಿತೀಯ ದರ್ಜೆ ಸಹಾಯಕ, ಹೊಸಕೋಟೆ. ಅನಂತಕುಮಾರ್ಗೆ ಸೇರಿದ ಒಟ್ಟು 4 ಸ್ಥಳಗಳಲ್ಲಿ ನಿನ್ನೆ ಲೋಕಾಯುಕ್ತ ಅಧಿಕಾರಿಗಳು ಶೋಧನಾ ಕಾರ್ಯಾಚರಣೆಯನ್ನ ನಡೆಸಿದ್ರು. ಅನಂತಕುಮಾರ್ ಒಟ್ಟು ಆಸ್ತಿ ಮೌಲ್ಯ 1,96,33,000, 1 ಮನೆ, 5 ಎಕರೆ ಕೃಷಿ ಜಮೀನು ಸೇರಿ ಒಟ್ಟು ಸ್ಥಿರಾಸ್ತಿ ಅಂದಾಜು ಮೌಲ್ಯ 1,51,49,000. ಇನ್ನು 2,84,000 ನಗದು, 21 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ಸೇರಿ ಒಟ್ಟು ಚರಾಸ್ತಿಯ ಅಂದಾಜು ಮೌಲ್ಯ 44,84,000. ಹಾಗೆ ರಾಜಶೇಖರ್ ಡಿ, ಯೋಜನಾ ನಿರ್ದೇಶಕರು, ನಿರ್ಮಿತಿ ಕೇಂದ್ರ, ತುಮಕೂರು, ಇವರಿಗೆ ಸೇರಿದಂತಹ ಒಟ್ಟು 9 ಕಡೆಗಳಲ್ಲಿ ನಿನ್ನೆ ಲೋಕ ದಾಳಿ ನಡೆಯುತ್ತೆ. ಈ ಒಂದು ರೇಡ್ ಸಂದರ್ಭದಲ್ಲಿ ರಾಜಶೇಖರ್ ಒಟ್ಟು ಆಸ್ತಿ ಮೌಲ್ಯ 5,74,13,786 ರು ಅನ್ನೋದು ಗೊತ್ತಾಗಿದೆ. ಇನ್ನು 12 ನಿವೇಶನ, 4 ಮನೆಗಳು, 4 ಎಕರೆ ಕೃಷಿ ಜಮೀನು ಸೇರಿ ಸ್ಥಿರಾಸ್ತಿಯ ಅಂದಾಜು ಮೌಲ್ಯ 3,89,50,000. ಹೀಗೆ ಮಂಜುನಾಥ್ MR, ಸರ್ವೆ ಸೂಪರ್ವೈಸರ್, ಮಂಗಳೂರು, ಹಾಗೆ ರೇಣುಕಾ ಸತಾರ್ಲೆ, ಮಾಜಿ ಜಿಲ್ಲಾ ವ್ಯವಸ್ಥಾಪಕರು, ಅಂಬೇಡ್ಕರ್ ಅಭಿವೃದ್ಧಿ ನಿಯಮಿತ, ವಿಜಯಪುರ, ಹಾಗೆ ಯಾದಗಿರಿ ಜಿಲ್ಲೆಯ ತಹಶೀಲ್ದಾರ್ ಅಂದರೆ ಉಮಾಕಾಂತ ಹಳ್ಳಿ, ತಹಶೀಲ್ದಾರ್ ಶಹಾಪುರ, ಯಾದಗಿರಿ ಜಿಲ್ಲೆ, ಇವರ ಮನೆಗಳ ಮೇಲೂ ಕೂಡ ಲೋಕ ದಾಳಿ ನಡೆದಿದ್ದು, ಎಲ್ಲರ ಮನೆಗಳಲ್ಲೂ ಕೂಡ ನಗದು, ಚಿನ್ನಾಭರಣ, ಕೋಟಿ ಆಸ್ತಿ ಪತ್ತೆಯಾಗಿದೆ.